ಅಷ್ಟೊಂದು ಅಮೌಂಟ್ನ ಇನ್ವೆಸ್ಟ್ ಮಾಡಿ ಸ್ಯಾಂಡ್ವಿಚ್ ಮೇಕರ್ನ ತೊಗೊಂಡು ಬಂದು ಮನೆಯಲ್ಲೇ ಸ್ಯಾಂಡ್ವಿಚ್ ಮಾಡಿಕೊಂಡು ತಿನ್ನೋದಕ್ಕಿಂತ ಔಟ್ಸೈಡ್ ಹೋಗಿ ಆರಾಮ್ಸೆ ತಿನ್ಕೊಂಡು ಬರೋದು ಬೆಟ್ರಪ್ಪ ಅನ್ನೋರೆಲ್ರಿಗೂ ಕೂಡ ಈ ವಿಡಿಯೋ. ಜಸ್ಟ್ 200 ರುಪೀಸ್ನ ಇನ್ವೆಸ್ಟ್ ಮಾಡಿದ್ರೆ ಒಂದು ಟೋಸ್ಟರ್ನ ಪರ್ಚೇಸ್ ಮಾಡ್ಬೋದು. ಸ್ಯಾಂಡ್ವಿಚ್ನ ನಮಗಿಷ್ಟ ಆಗೋ ಥರ ಯಾವಾಗ ಬೇಕೋ ಆವಾಗಲೇ ಮನೆಯಲ್ಲೇ ರೆಡಿ ಮಾಡಿಕೊಂಡು ತಿನ್ಬೋದು. ಮಕ್ಕಳಿರೋರ್ಗಂತೂ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಮಕ್ಕಳಂತೂ ಆಲ್ಮೋಸ್ಟ್ ಏನಾದರೂ ಒಂದು ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ. ಹೆಲ್ದಿಯಾಗಿ ಅವ್ರಿಗೆ ಯಾವಾಗ ಬೇಕೋ ಆವಾಗ ಮನೆಯಲ್ಲೇ ಸ್ಯಾಂಡ್ವಿಚ್ನ ಮಾಡಿ ಕೊಡ್ಬೋದು. ಸ್ಯಾಂಡ್ವಿಚ್ಗೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮು, ಕ್ಯಾಬೇಜು, ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲಾನ ಸೇರಿಸಿ ಮಿಕ್ಸ್ ಮಾಡಿಕೊಂಡೆ. 1 ಬ್ರೆಡ್ ಸ್ಲೈಸ್ಗೆ ಗ್ರೀನ್ ಚಿಲ್ಲಿನ ಅಪ್ಲೈ ಮಾಡಿಕೊಂಡು ಅದ್ರ ಮೇಲ್ಗಡೆ ಸ್ಟಫಿಂಗ್ನ ಫಿಲ್ ಮಾಡಿಕೊಂಡು 1 ಸ್ಲೈಸ್ ಚೀಸ್ನ ಹಾಕ್ಕೊಂಡು ಇನ್ನೊಂದು ಬ್ರೆಡ್ ಸ್ಲೈಸ್ಗೆ ಪಿಜ್ಜಾ ಸಾಸ್ನ ಅಪ್ಲೈ ಮಾಡಿಕೊಂಡು ಫಿಲ್ ಮಾಡಿಕೊಂಡೆ. ಟೋಸ್ಟರ್ ಮೇಲೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಇಟ್ಟು ರೋಸ್ಟ್ ಮಾಡಿಕೊಂಡೆ. ಸ್ಯಾಂಡ್ವಿಚ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ಬಿಸಿ ಬಿಸಿ ಬಾಯಲ್ಲಿಟ್ಟರೆ ಆಹಾ ಅನ್ನೋ ರೇಂಜಿಗಿತ್ತು. ನಿಮಗೇನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಹೇಳಿದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡಿಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ ಡೈರೆಕ್ಟಾಗಿ DM ಮಾಡ್ತೀನಿ.